ನನ್ನ ಮಗ ಕಿರಣ್ ಕಮ್ತೆ ರಾಜ್ಯಕ್ಕೆ ನಂಬರ್ 1 ಮತ್ತು ದೇಶಕ್ಕೆ 53ನೇ ಸ್ಥಾನವನ್ನು ಇತ್ತೀಚೆಗೆ ಕೇಂದ್ರ ಲೋಕಸೇವಾ ಆಯೋಗ ನಡೆದ ಪರೀಕ್ಷೆಯಲ್ಲಿ ಪಡೆದು ನಮ್ಮ ಕುಟುಂಬಕ್ಕೆ, ನಮ್ಮ ಹತ್ತಿರವಾದ ಗ್ರಾಮಕ್ಕೆ ಹೆಮ್ಮೆಯನ್ನು ತಂದಿದ್ದಾನೆ. ಅದಕ್ಕೊಂದು ಗರಿಮೆಯನ್ನು ಕೊಟ್ಟಿದ್ದಾನೆ. ಯಾಕಂದರೆ ಅವನು ಸತತ 6 ವರ್ಷದಿಂದ ಈ ಪ್ರಯತ್ನದಲ್ಲಿದ್ದ. ನಮಗೂ ಒಂದೊಂದು ಹಂತದಲ್ಲಿ ಸಾಕಪ್ಪ ಬಿಡು, ಎಷ್ಟು ಕಷ್ಟಪಡ್ತೀಯ, ಎಷ್ಟು ಹೋರಾಡವ ನೀನು ಅಂತ ಅನಿಸ್ತಾ ಇತ್ತು. ಆದರೆ ಅವನು ಒಂಥರ ಛಲ ಬಿಡದ ತ್ರಿವಿಕ್ರಮನಂತೆ ಅದ್ರ ಬೆನ್ನಿಂದ ಹತ್ತಿ ಹೋದ. ಇದು ಅವನ ಕೊನೆಯ ಅವಕಾಶ ಆಗಿತ್ತು. ಈ ಅವಕಾಶದಲ್ಲಿ ಅವನಿಗೇನಾದರೂ ಯಶಸ್ಸು ಸಿಗ್ತಿದ್ದಿಲ್ಲ ಅಂದರೆ ಈ UPSC ಕನಸು ಇಲ್ಲಿಗೆ ಅಂತ್ಯಗೊಳ್ತಾ ಇತ್ತು. ಆದರೆ ದೇವದಿಷ್ಟೆ ಅಥವಾ ದೇವರ ಕೃಪೆನೇ ಬೇರೆ ಆಗಿತ್ತು. ನಾವು ನಿರೀಕ್ಷೆ ಮಾಡಲಾರ್ದಂತಹ ದೊಡ್ಡ ಒಂದು ಬಹುಮಾನವನ್ನು ಅವನ ಶ್ರಮಕ್ಕೆ ದೇವರು ಭಗವಂತ ದಯಪಾಲಿಸಿದ. ಅವನಿಗೆ ಇಂಥ ದೊಡ್ಡ ಅವಕಾಶ ಕೊಟ್ಟ. ಮೊದಲನೇ ಸ್ಥಾನಕ್ಕೆ ಬಂದಿರೋದ್ರಿಂದ ಅವನಿಗೆ ಕರ್ನಾಟಕದಲ್ಲಿ IAS ಕೇಡರ್ ಸಿಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವನ ಮುಂದೆ ಕರ್ನಾಟಕದಲ್ಲಿ ದೊಡ್ಡ ಅಧಿಕಾರಿಯಾಗಿ ಈ ದೇಶವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾನೆ ಅನ್ನೋಂಥ ನಂಬಿಕೆ ನನಗಿದೆ. ಅಂಥ ಸಂಸ್ಕಾರವನ್ನು ನನ್ನ ಮಗನಿಗೆ ನಾನು, ನಮ್ಮ ಮನೆಯವರು ಕೊಟ್ಟಿದ್ದೇವೆ. ಬಾಲ್ಯದಿಂದಲೂ ಅವನಿಗೆ ದೇಶ ಕಟ್ಟುವ ಕೆಲಸ, ದೇಶಭಕ್ತಿಯ ಕನಸನ್ನು ತುಂಬಿದ್ದೀವಿ. ಆ ಕನಸು ಇವತ್ತು ನನಸಾಗಿದೆ. ನಮಗೆಲ್ಲ ಬಹಳ ಖುಷಿ ಮತ್ತು ಸಂಭ್ರಮದ ಸಂತೋಷ ಕ್ಷಣಗಳು. ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ. ದೇಶ ಅವನತ್ತ ತಿರುಗಿ ನೋಡ್ತಾ ಇದೆ. ಅದಕ್ಕೆ ನಮಗೆಲ್ಲ ಬಹಳ ಹೆಮ್ಮೆ ಇದೆ ನಮ್ಮ ಮಗನ ಬಗ್ಗೆ. ಖುಷಿ ಆಗತ್ತ. ಅವ್ನು ಕಷ್ಟಪಟ್ಟನ 6 ವರ್ಷ, ಅವ್ನ ಶ್ರಮ ಸಾರ್ಥಕ ಆಯ್ತು. ಬಹಳ ಖುಷಿ ಆಗತ್ತ. ನಮ್ಗಿಂತ ಜನ ಜಾಸ್ತಿ ಅವ್ನ ಇಷ್ಟಪಡ್ತಾರ, ಖುಷಿ ಪಡ್ತಾರ. ನಮ್ಮ ಜೊತೆ ಇದಾರ, ಎಲ್ಲಾ ಜನನು ಜೊತೆಗಿದಾರ. ಬಹಳ ಖುಷಿ ಆಗ್ಯದ. ನಮಸ್ಕಾರ. ಕಿರಣ್ ಕಮ್ತೆ, ಎಲ್ಲರಿಗೂ ನಮಸ್ಕಾರ. ಕಿರಣ್ ಕಮ್ತೆ ಎಂಬ IAS ಅಧಿಕಾರಿ ಈಗ ಕರ್ನಾಟಕಕ್ಕೆ ಟಾಪರ್ ಆಗಿದ್ದಾರೆ. ಆಮೇಲೆ 53ನೇ ರ್ಯಾಂಕ್ ಪಡೆದಿದ್ದಾರೆ ದೇಶಕ್ಕೆ. ಅವ್ರಿಗೆ ನಮ್ಮ ಕುಟುಂಬಕ್ಕೆ ಭಾಳ ಒಳ್ಳೆಯದು, ಆಮೇಲೆ ಖುಷಿ ಆಗ್ತಾ ಇದೆ. ಅವ್ರ ಈ ಯಶಸ್ಸನ್ನು ಕಂಡು ನಮಗೆಲ್ಲರಿಗೂ ಖುಷಿ ಆಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ತಮ್ಮ ಇಂದು ದೇಶಕ್ಕೆ 53ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿದ್ದಾನೆ. ಇದು ಎಲ್ರಿಗೂ ಖುಷಿ ಸುದ್ದಿ. ಆ್ಯಂಡ್ ನಾನು ಅವನು ಪ್ರಿಪ್ರೇಷನ್ ಸ್ಟಾರ್ಟಿಂದ ಎಂಡ್ ತನಕ ನೋಡ್ತಾ ಬರ್ತಿದ್ದೀನಿ. ಸೊ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಪರಿಶ್ರಮ ಪಟ್ಟಿದ್ದಾನೆ, ಅದಕ್ಕೆ ಈ ಸಾಧನೆಗೆ ಅವನ ಹಿಂದೆ ಅವನು ಎಷ್ಟು ಬೆವರು ಸುರಿಸಿದ್ದಾನೆ ಅದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಸೊ ಇದೆಲ್ಲ ಎಫರ್ಟ್ಸ್ ಇವಾಗ ಫಲಿತಾಂಶ ಕೊಟ್ಟಾಗ ಆ್ಯಂಡ್ ಇಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಾಗ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ಆ್ಯಂಡ್ ನಾವು ಇಷ್ಟು ಅಪೇಕ್ಷೆ ಪಟ್ಟಿರಲಿಲ್ಲ, ಇಷ್ಟು ಒಳ್ಳೆ ರ್ಯಾಂಕ್ಸ್ ನಾವು ಪಡ್ಕೊತೀವಿ ಅಂತ. ಅದಕ್ಕೆ ನಮ್ಗೆ ಹೇಳಲಾರ್ದಷ್ಟು ಖುಷಿ ಇದೆ. ಆ್ಯಂಡ್ ವಿ ಥ್ಯಾಂಕ್ ಅವರ್ ಪೇರೆಂಟ್ಸ್ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ ಫಾರ್ ಗಾಡ್ ಫಾರ್ ಗಿವಿಂಗ್ ಆಲ್ ಆಫ್ ದಿಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಲೋಚನಾ ಅಂತ. ನಾನು ಕಿರಣ್ ಕಮ್ತೆ ಮತ್ತು ಕೀರ್ತಿ ಕಮ್ತೆ, ಕಿರಣ್ ಕಮ್ತೆ ಅವ್ರ ತಂಗಿ, ಎಲ್ಲ ಒಟ್ಟಿಗೆ ಕೂಡಿ ಓದ್ತಿದ್ದಿದ್ದು. 2021 ನಾವು ಭೇಟಿಯಾಗಿದ್ದು. ಆ್ಯಂಡ್ ಆವಾಗ ಅಲ್ಲಿದ್ಕಿಂತ ಮುಂಚೆ ನನ್ನ ಅಭಿಪ್ರಾಯ UPSC ಪರೀಕ್ಷೆಗೋಸ್ಕರ ಹೇಗಿತ್ತಂದರೆ ಭಾಳ ಕಷ್ಟ ಇದೆ, ಭಾಳ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೆ. ಆಫ್ಟರ್ ಸೀಯಿಂಗ್ ಹಿಮ್ ಅವ್ರದ್ದು ಮಾತುಕತೆ ಎಲ್ಲ ಆಗಿದ್ಮೇಲೆ ಆ್ಯಕ್ಚುಲಿ ಕಾಂಪಿಟೇಷನ್ ಕಮ್ಮಿ ಇದೆ ಅಂತ ಅನ್ನಿಸಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಫಿಲ್ಟರ್ ಔಟ್ ಆಗೋಗ್ತಾರೆ ಜನಗಳು. ಸೊ ಮಿಕ್ಕಿದೇನು ಮೇನ್ ಸ್ಟ್ರೇನ್ ಇರುತ್ತೆ ಅವರು ಇಂಥವ್ರು ಇರ್ತಾರೆ ಅಂತ ಆಗಲೇ ನಾನು ಸೆಲ್ಫ್ ಡಿಕ್ಲರೇಷನ್ ಕೊಟ್ಕೊಂಡ್ಬಿಟ್ಟಿದ್ದೆ. ಸೊ ಆನಂತರ ರಿಸಲ್ಟ್ಗಷ್ಟೇ ವೇಟ್ ಮಾಡ್ತಿದ್ದೆ ಅಷ್ಟೇ ನಾವು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮುಂಚೆಯಿಂದನೂ ಇತ್ತು. ಸೊ ಹ್ಯಾಪಿಗಿನ್ನ ಇದು ರಿಲೀಫ್ ಮೂಮೆಂಟ್ ಆಗಿದೆ. ಬಟ್ ಎಲ್ಲರೂ ಅಷ್ಟೇ ಪರಿಶ್ರಮ ಹಾಕಿರ್ತಾರೆ, ಯಾರು ಇಂಟರ್ವ್ಯೂ ತನಕ ಹೋಗಿರ್ತಾರೆ ಎಲ್ಲ ಅಷ್ಟೇ ಪರಿಶ್ರಮ ಆಗಿದೆ. ಗ್ಲೋರಿಫಿಕೇಶನ್ ಸಿಗೋದು ರ್ಯಾಂಕ್ ಬಂದ್ಮೇಲೆ. ಸೊ ಯಾರ್ಯಾರು ಇಂಟರ್ವ್ಯೂ ತನಕ ಹೋಗಿದ್ದಾರೆ ಎಲ್ಲಾರ್ಗು ನೆಕ್ಸ್ಟ್ ಅಕಸ್ಮಾತ್ ಈ ಸಲ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸಲ ಆಗಷ್ಟು ಧೈರ್ಯ ತಗೊಳ್ಳಿ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ.